ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹಿಮಂತ್. ಎಂದಿನಂತೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೆರಿಕೋಸ್ ವೇನ್ಸ್ ಅಂದ್ರೆ ಉಬ್ಬಿದ ರಕ್ತನಾಳದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯಿಂದ ಡಾಕ್ಟರ್ ಆಶಾ ಅವ್ರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಮೊದಲಿಗೆ ಈ ಉಬ್ಬಿದ ರಕ್ತನಾಳ ಅಂದ್ರೆ ಏನು, ಯಾವೆಲ್ಲ ಕಾರಣಕ್ಕೆ ಒಂದು ಸಮಸ್ಯೆ ಬರುತ್ತೆ ಅನ್ನೋದನ್ನ ತಿಳಿಸಿ. ಈಗ ನಾವು ಸಾಕಷ್ಟು ಪೇಷಂಟ್ಸ್ ಅಲ್ಲಿ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವಂಥ ರಕ್ತನಾಳಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಪೇಷಂಟ್ಸ್ನ ನೋಡುವಂಥದ್ದು. ಒಂದು ಏಜ್ ಲಿಮಿಟ್ ಅಂತ ಕೂಡ ನಾವು ಹೇಳೋಕ್ಕಾಗ್ತಾ ಇಲ್ಲ, ಯಾಕಂದರೆ ಈವನ್ 20 ವರ್ಷ 30 ವರ್ಷ 40 60 ಎನಿ ಏಜ್ ಗ್ರೂಪ್ಗೆ ಇದು ಎಫೆಕ್ಟ್ ಆಗುವಂಥದ್ದು. ಹೆಚ್ಚಾಗಿ ನಾವು ನೋಡಬೇಕು ಅಂತಂದರೆ ಇದಕ್ಕೆ ಕಾರಣ ಆಗಿ ನಾವು ತಿಳ್ಕೊಳ್ಬೇಕು ಅಂದರೆ ಒಂದು ಏಜ್ ಆಗಿದ ನಂತರ ಆಫ್ಟರ್ 60 ಆಫ್ಟರ್ 50 ಈ ಒಂದು ಏಜ್ ನಂತರ ಬರುವಂಥ ಸಾಧ್ಯತೆ ಹೆಚ್ಚಾಗಿ ನಾವು ನೋಡ್ತೇವೆ ಈ ಒಂದು ವೆರಿಕೋಸ್ ವೇನ್ಸ್. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಿರೋಂಥ ಇರಬಹುದು, ಅಥವಾ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ನಿಲ್ಲುವಂಥ ವರ್ಕ್ ಹ್ಯಾಬಿಟ್ಸ್ ಇರುವಂಥದ್ದು ಇರಬಹುದು, ಅಥವಾ ಒಂದೇ ಕಡೆ ಸಿಟ್ಟಿಂಗ್ ಕಂಟಿನ್ಯೂಸ್ಲಿ ಇರುವಂಥದ್ದು ಇರ್ಬೋದು. ಈ ಥರ ಕೆಲವು ಕಾರಣಗಳಿಂದ ಏನಾಗ್ತಾ ಇದೆ, ಚಿಕ್ಕ ಏಜಲ್ಲಿ ಕೂಡ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇನ್ನು ಕೆಲವರಲ್ಲಿ ನೋಡುವಂಥದ್ದಾದರೆ ಒಬೇಸಿಟಿ ಅಂತ ಹೇಳ್ತೀವಿ. ಈಗ ತುಂಬ ತೂಕ ಜಾಸ್ತಿ ಇರುವಂಥದ್ದು, ದೇಹದ ಬೊಜ್ಜು ಜಾಸ್ತಿ ಇರುವಂಥದ್ರಲ್ಲಿ, ಈ ಥರ ಒಂದು ಪೇಷಂಟ್ಸಲ್ಲಿ ಯಾರಾದ್ರಲ್ಲೂ ಒಬೇಸಿಟಿ ಇರುವಂಥರಲ್ಲಿ ಕೂಡ ನಮ್ಮ ಕಾಲಿನ ಮೇಲೆ ಭಾರ ಜಾಸ್ತಿ ಬೀಳೋದ್ರಿಂದ ವೆರಿಕೋಸ್ ವೇನ್ಸ್ ಕೂಡ ಒಬೇಸಿಟಿ ಇರುವಂಥ ಪೇಷಂಟ್ಸ್ಗೆ ಹೆಚ್ಚು ಪರ್ಸೆಂಟೇಜಲ್ಲಿ ನಾವು ನೋಡೋ ಸಾಧ್ಯತೆ ಇರುತ್ತೆ. ಸೊ ಇನ್ನು ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು. ಈಗ ಆನುವಂಶಿಕತವಾಗಿ ಯಾರಿಗಾದ್ರೂ ಫ್ಯಾಮಿಲಿಯಲ್ಲಿ ಇದೆಯಾ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ, ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ಸ್ಗೆ ಅದು ಬರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಮಾಡ್ತಾ ಇದ್ದೀವ, ನಾವು ವರ್ಕ್ ಥರ ಏನಾದರೂ ಮಾಡ್ತಾ ಇದ್ದಲ್ಲಿ ಪೇಷಂಟ್ಸ್ ಏನು ಮಾಡ್ಕೋಬೋದು, ಇವರ ಒಂದು ಮಾಡ್ತಿರೋಂಥ ಕೆಲಸ ಒತ್ತಡದಿಂದ ಕೂಡ ಕೆಲವೊಮ್ಮೆ ಈ ವೆರಿಕೋಸ್ ವೇನ್ಸ್ ಬರೋ ಸಾಧ್ಯತೆ ಇರೋದ್ರಿಂದ ಆದಷ್ಟು ಅವರ ಒಂದು ಶೆಡ್ಯೂಲ್ಸ್ ಚೇಂಜಸ್ ಮಾಡ್ಕೊಳ್ಳೋಂಥದ್ದು, ಅಥವಾ ಒಂದೇ ಕಡೆ ಕುತ್ಕೊಂಡಲ್ಲಿ ಅಥವಾ ಒಂದೇ ಕಡೆ ನಿಂತ್ಕೊಳ್ತಾ ಇದ್ದಾಗ ಸ್ವಲ್ಪ ಪೊಸಿಷನ್ಸ್ ಚೇಂಜ್ ಮಾಡೋದು, ವಾಕ್ ಮಾಡೋವಂಥದ್ದು, ಅಥವಾ ಫಿಸಿಕಲ್ ಆಕ್ಟಿವಿಟಿನ ಹೆಚ್ಚಿಸ್ಕೊಳ್ಳೋವಂಥದ್ದು, ಕೆಲವು ಎಕ್ಸಸೈಸಸ್ ಮಾಡ್ಕೊಳ್ಳೋವಂಥದ್ದು, ಈ ಥರ ಮಾಡ್ಕೊಳ್ತಾ ಹೋದರೆ ಆ ವೆರಿಕೋಸ್ ವೇನ್ಸ್ ಬರೋದನ್ನು ಅವರು ತಡೆಗಟ್ಕೊಳ್ಬಹುದು. ಸೊ ಹಾಗಾಗಿ ಕೆಲವರಲ್ಲಿ ಪ್ರೆಗ್ನೆಂಟ್ ಲೇಡೀಸಲ್ಲಿ ಕೂಡ ನಾವು ಹೆಚ್ಚಾಗಿ ನೋಡ್ತೇವೆ. ಈವನ್ ಪ್ರೆಗ್ನೆಂಟ್ ಟೈಮಲ್ಲಿ ಅಥವಾ ಡೆಲಿವರಿ ಆದ ನಂತರ ಕೆಲವರ ಹೆಣ್ಮಕ್ಳಲ್ಲಿ ಕೂಡ ಈ ವೆರಿಕೋಸ್ ವೇನ್ಸ್ ಒಂದು ಸಾಧ್ಯತೆ ನಾವು ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಆಫ್ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಇರಬಹುದು. ಹಾಗೆ ಮುಟ್ಟು ನಿಲ್ಲುವಂಥ ಹೆಣ್ಮಕ್ಳಲ್ಲಿ ಆಫ್ಟರ್ 40-45 ಇಯರ್ಸಲ್ಲಿ ಕೂಡ ಏನಾಗುತ್ತೆ, ಈ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸಿಂದ ಕೂಡ ಕೆಲವರಲ್ಲಿ ಈ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಮೆನೋಪಾಸ್ ಏಜ್ ಗ್ರೂಪ್ ಲೇಡೀಸಲ್ಲಿ ಕೂಡ ಹೆಚ್ಚಾಗಿ ನಾವು ವೆರಿಕೋಸ್ ವೇನ್ಸ್ನ ಕಾಣಬಹುದು. ಸೊ ಇವೆಲ್ಲ ನಾವು ಕಾರಣಗಳು ತಿಳ್ಕೊಳ್ಬೇಕು. ಯಾಕೆ ಅಂದರೆ ಬಿಕಾಸ್ ಕೆಲವೊಮ್ಮೆ ನಮ್ಮ ಕಾಯಿಲೆ ಈ ಕಾರಣಕ್ಕೆ ಬರುತ್ತೆ ಅಂತಲ್ಲ, ಬೇರೆ ಇತರಗಳ ಕಾರಣಗಳಿಂದ ಕೂಡ ಬರಬಹುದು. ಬಟ್ ಹೆಚ್ಚಾಗಿ ನಾವು ನೋಡುವಂಥದ್ದಾದರೆ ಈ ಒಂದು ಕಾರಣಗಳಿಂದ ಹೆಚ್ಚು ಪರ್ಸೆಂಟೇಜ್ ಪೇಷಂಟ್ಸು ಸಫರ್ ಮಾಡೋರನ್ನ ನಾವು ನೋಡ್ತೇವೆ. 20-25 ವಯಸ್ಸಲ್ಲೇ ಈ ವೆರಿಕೋಸ್ ವೇನ್ಸ್ ಕೂಡ ತುಂಬಾ ಸಿವಿಯರಿಟಿ ಆಗಬಹುದು. ಮೇ ಬಿ ಅವರಲ್ಲಿ ಅವ್ರು ಮಾಡ್ತಿರೋ ಕೆಲಸ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ರಕ್ತನಾಳಗಳ ವ್ಯಾಲ್ವ್ಸ್ ಅಂತ ಏನು ಹೇಳ್ತೀವಿ. ನಾರ್ಮಲಿ ವೆರಿಕೋಸ್ ವೇನ್ಸ್ ನಾವು ತಿಳ್ಕೊಳ್ಬೇಕು ಅಂತಂದರೆ ಏನು ನಾರ್ಮಲ್ ವೇನ್ಸ್ ಸ್ಟ್ರಕ್ಚರ್ ಏನಿರುತ್ತೆ, ಅಥವಾ ಯಾಕೆ ಈ ಒಂದು ವೆರಿಕೋಸ್ ವೇನ್ಸ್ ಈ ಒಂದು ವೇನ್ಸ್ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ತಿಳ್ಕೊಳ್ಳೋಂಥದ್ದಾದರೆ ಮೇನ್ ಆಗಿ ಈ ನಾರ್ಮಲ್ ವೇನ್ಸ್ ಅನ್ನೋದು ಎಲ್ಲರಲ್ಲೂ ಈ ಕೆಟ್ಟ ರಕ್ತ ಅಥವಾ ಇಂಪ್ಯೂರ್ ಬ್ಲಡ್ ಅಂತ ನಾವೇನು ಹೇಳ್ತೀವಿ, ಅಶುದ್ಧ ರಕ್ತ ಅಂತ ನಮ್ಮ ಪಾದದಿಂದ ಮೇಲೆ ಹೃದಯಕ್ಕೆ ರಕ್ತ ಚಲನೆಯನ್ನು ಮಾಡಬೇಕು. ಹೃದಯದಲ್ಲಿ ರಕ್ತ ಶುದ್ಧೀಕರಣ ಆಗಿ ಫಿಲ್ಟರ್ ಅಥವಾ ಬ್ಲಡ್ ಪ್ಯೂರಿಫೈ ಆಗಿ ತಿರ್ಗಾ ಪ್ಯೂರಿಫೈಡ್ ಬ್ಲಡ್ ಅಥವಾ ಶುದ್ಧ ರಕ್ತ ಅಂತ ನಾವೇನು ಹೇಳ್ತೀವಿ ನಮ್ಮ ಹೃದಯದಿಂದ ಮತ್ತೆ ತಿರ್ಗಾ ಕಾಲಿಗೆ ಬರಬೇಕಿರುತ್ತೆ. ಬಟ್ ಯಾವಾಗ ಈ ರಕ್ತನಾಳಗಳ ಒಳಗಡೆ ಇರುವಂಥ ವ್ಯಾಲ್ವ್ಸ್ ಅಂತ ಏನು ಹೇಳ್ತೀವಿ, ಈ ವ್ಯಾಲ್ವ್ಸ್ ಅನ್ನೋದು ಓಪನಿಂಗ್ ಕ್ಲೋಸಿಂಗ್ ಕರೆಕ್ಟಾಗಿ ಆದಾಗ ನಮ್ಮ ಬ್ಲಡ್ ಪಾದದಿಂದ ಮೇಲೆ ಹೃದಯಕ್ಕೆ ಫ್ರೀಯಾಗಿ ಪಂಪ್ ಆಗ್ತಾ ಹೋಗುತ್ತೆ ಸಲೀಸವಾಗಿ. ಬಟ್ ಯಾವಾಗ ಈ ವ್ಯಾಲ್ವ್ಸ್ ಅನ್ನೋದು ಇನ್ಕಾಂಪಿಟೆಂಟ್ ಆಗ್ತಾ ಹೋಗುತ್ತೆ ಅಥವಾ ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ, ಆಗೇನಾಗುತ್ತೆ, ಈ ವ್ಯಾಲ್ವ್ಸ್ ಇನ್ಕಾಂಪಿಟೆಂಟ್ ಆದಾಗ ವೀಕ್ ಆದಾಗ ಆ ಬ್ಲಡ್ ಕೆಳಗಡೆಯಿಂದ ಮೇಲೆ ಹೃದಯಕ್ಕೆ ಪಂಪ್ ಮಾಡೋ ಶಕ್ತಿ ಕಳ್ಕೊಳ್ತಾ ಹೋಗುತ್ತೆ. ಸೊ ಪ್ರತಿನಿತ್ಯ ಇದೇ ರೀತಿ ಆಗ್ತಾ ಇರೋದ್ರಿಂದ ದಿನೇ ದಿನೇ ಅದು ಪ್ರಾಬ್ಲಮ್ ಬೆಳೀತಾ ಹೋದಂಗೆಲ್ಲ ಆ ಒಂದು ರಕ್ತನಾಳದಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಪ್ರತಿನಿತ್ಯ ಆ ಬ್ಲಡ್ ಕೆಟ್ಟ ರಕ್ತ ಕಾಲಲ್ಲೇ ಉಳ್ಕೊಳ್ಳೋದ್ರಿಂದ ರಕ್ತನಾಳದಲ್ಲಿ ಪ್ರೆಷರ್ ಉಂಟಾದಾಗ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಆ ಒಂದು ರಕ್ತನಾಳಗಳಲ್ಲಿ ಹಿಗ್ಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳ್ತೀವಿ. ಈ ರಕ್ತನಾಳದಲ್ಲಿ ಪ್ರೆಷರ್ ಹೆಚ್ಚಾದಂಗೆಲ್ಲ ಸೊ ಆ ರಕ್ತನಾಳಗಳ ಒಂದು ಏನಾಗುತ್ತೆ, ಹಿಗ್ಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಉಬ್ಬಿರುವಂಥ ರಕ್ತನಾಳಗಳು ಅಥವಾ ಡೈಲೇಟೆಡ್ ವೇನ್ಸ್, ಟಾರ್ಚುಯಸ್ ವೇನ್ಸ್ ಅಂತ ನಾವು ಹೇಳ್ತೀವಿ, ಸ್ಫೋಲನ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಾಲಲ್ಲಿ ಕಾಣ್ತಾ ಇದ್ದಾಗ ನಾವು ಎಚ್ಚರಿಕೆ ತಗೊಳ್ಳೋದು ತುಂಬಾನೇ ಉತ್ತಮ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಪ್ರಸನ್ನ ಅಂತ ಹೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಸನ್ನ ಅವರೇ.
ನಮಸ್ತೆ ಮೇಡಮ್. ನಮ್ಮ ಹೋಮಿಯೋಪತಿಯಿಂದ ಡಾಕ್ಟರ್ ಆಶಾರಾಣಿ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಪ್ರಶ್ನೆ ಏನಂತ ಕೇಳಿ ಮಾತಾಡಿ ಸರ್. ಓಕೆ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ನಮ್ಮ ವೈಫು ಹ್ಮ್ ಇವಾಗ ಅವರು ಪ್ರೆಗ್ನೆನ್ಸಿ ಆಗಿದ್ದಾರೆ. ಓಕೆ. ಮೇಡಮ್, ಈಗ ನೀವೇನ್ ಟಿವಿ ತೋರಿಸ್ತಾ ಇದ್ದೀರಾ ಹ್ಮ್ ಆತರ ಅವ್ರಿಗೆ ಆತರ ಕಾಲಲ್ಲೆಲ್ಲ ಸ್ವಲ್ಪ ಆತರ ಎಲ್ಲ ತೊಂದರೆ ಆಗ್ತಿದೆ. ಓಕೆ. ಬಟ್ ಅವರು ಈಗ ಪ್ರೆಗ್ನೆನ್ಸಿಯಿಂದ ಅವ್ರು ಜಾಸ್ತಿ ಓಡಾಡ್ತಾ ಇಲ್ಲ. ಹೌದು, ಯಾವ ಮಂತ್ ಇದೆ ಈಗ ಅವ್ರಿಗೆ? ಮೇಡಮ್, ಇವಾಗ ಅವ್ರಿಗೆ 6 months ಆಗಿ 7 months ರನ್ನಿಂಗ್ ಇದೆ. ಓಕೆ. ಆಮೇಲೆ ಅವ್ರು ಯಾವಾಗ್ಲೂ ಬೆಡ್ ಅಲ್ಲೇ ಇರ್ತಾರೆ ಮೇಡಮ್. ಆತರ ನಿಂತಿರೋದು ಏನ್ ಕೂತಿರೋದು ಆತರ ನಿಂತಿರೋದೇ ಏನು ಮಾಡಲ್ಲ. ಓಕೆ, ತೊಂದರೆ ಇಲ್ಲ. ಸೊ ಈಗ ಪ್ರೆಗ್ನೆನ್ಸಿಯಲ್ಲಿ ಕೂಡ ಕೆಲವರಿಗೆ ಈಗ ಶುರುವಾಗಿರೋದು ಅವ್ರಿಗೆ ಪ್ರೆಗ್ನೆನ್ಸಿ ಟೈಮ್, ಇದ್ರ ಮುಂಚೆ ಯಾವುದೇ ರೀತಿ ಕಂಡಿರ್ಲಿಲ್ವಾ ಅವ್ರಿಗೆ? ಇದು ಮುಂಚೆ ಆತರ ಏನು ನೋಡಿರ್ಲಿಲ್ಲ ನಾವು. ಓಕೆ, ತೊಂದರೆ ಇಲ್ಲ. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಕೆಲವರಲ್ಲಿ ಕಾಣಿಸೋ ಸಾಧ್ಯತೆ ಇರುತ್ತೆ. ಬಟ್ ಇನ್ನು ಈಗ ಆಲ್ರೆಡಿ 6th month 7th month ಅಲ್ಲಿ ಇದ್ದಾರೆ ಅಂದರೆ ತೊಂದರೆ ಇಲ್ಲ. ಸೊ ನೀವು ಆಲ್ರೆಡಿ ಅವ್ರಿಗೆ ಏನು ಮೆಡಿಕೇಶನ್ಸ್ ಕೆಲವೇನಾದರೂ ನಿಮ್ಮ ಒಂದು ಗೈನಿಕ್ ಒಪಿನಿಯನಿಂದ ತೊಗೊಳ್ತಾ ಇರ್ತಾರೆ, ಅದು ಕಂಟಿನ್ಯೂ ಮಾಡ್ಕೊಳ್ಬಹುದು. ಸೊ ನಾರ್ಮಲಿ ಎಷ್ಟಾಗುತ್ತೆ ಅವ್ರಿಗೆ ಸಾಧ್ಯತೆ ಇದ್ದಷ್ಟು ವಾಕ್ ಮಾಡಬಹುದು, ತೊಂದರೆ ಇಲ್ಲ. ತುಂಬ ಸ್ಟ್ರೆಸ್ ತೊಗೊಳ್ಳೋಂಥದ್ದು, ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಮಾಡೋವಂಥದ್ದು, ಒಂದೇ ಕಡೆ ಕುತ್ಕೊಳ್ಳೋಂಥದ್ದನ್ನ ಆದಷ್ಟು ಇವ್ರು ಅವಾಯ್ಡ್ ಮಾಡೋದು ಉತ್ತಮ. ಎಷ್ಟಾಗುತ್ತೆ ಅವ್ರ ಸಾಧ್ಯತೆ ಇದ್ದಷ್ಟು ವಾಕ್ ಮಾಡೋದು ಒಳ್ಳೆಯದು. ಸೊ ಈ ಥರ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ತಾ ಬನ್ನಿ. ಒಂದು ವೇಳೆ ಅವ್ರು ತುಂಬ ಓವರ್ ವೇಟ್ ಏನಾದರೂ ಆಗ್ತಾ ಇದ್ದರೆ ಸೊ ವೆಯ್ಟ್ನ ಮ್ಯಾನೇಜ್ ಮಾಡ್ಕೊಳ್ಬೋದು. ಅವರು ಒಂದು ಪ್ರೆಗ್ನೆನ್ಸಿಗೆ ಎಷ್ಟು ಮಟ್ಟಿಗೆ ಮ್ಯಾನೇಜ್ ಮಾಡ್ಕೊಳ್ಬೋದು ಅಷ್ಟು, ತುಂಬ ಓವರ್ ವೇಟ್ ಕೂಡ ಆಗೋದು ಬೇಡ. ಸೊ ಈ ಥರ ನೋಡಿಕೊಂಡು ಅವ್ರು ಕಂಟಿನ್ಯೂಷನ್ ಈಗ ಮಾಡ್ಕೋಬೋದು. ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ಕೊಂಡ ನಂತರ ಇವರಿಗೆ ಈವನ್ ಆಫ್ಟರ್ ಡೆಲಿವರಿ ನಿಮಗೆ ಅದೇ ರೀತಿ ಸಮಸ್ಯೆ ಕಾಣ್ತಾ ಇದ್ದಲ್ಲಿ ಖಂಡಿತವಾಗ್ಲೂ ಬಂದು ಭೇಟಿಯಾಗಿ ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆಯನ್ನು ಪಡ್ಕೋಬೋದು. ಧನ್ಯವಾದ ಪ್ರಸನ್ನ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಒಂದು ಒಬೇಸಿಟಿ ಇರೋರಿಗೆ ಕೂಡ ಈ ಒಂದು ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರಿ. ಅವರು ಯಾವ ರೀತಿಯಾದಂಥ ಒಂದು ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಯಾಕಂದರೆ ಈಗ ನೋಡಿ, ಒಬೇಸಿಟಿ ಅಂತಂದಾಗ ಒಂದೇ ಕಾರಣ ಅಂತಲ್ಲ, ಒಬೇಸಿಟಿಗೆ ಸಾಕಷ್ಟು ಕಾರಣಗಳಿದೆ. ಮತ್ತೆ ತಿರ್ಗಾ ಅವರೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಿರೋದ್ರಿಂದ, ಅಥವಾ ಡಯಟ್ ಪ್ರಾಪರಾಗಿ ತೊಗೊಳ್ತಾ ಇರಲ್ಲ, ಕೆಲವರು ತುಂಬ ಇಂಟೇಕ್ ಜಾಸ್ತಿ ಮಾಡ್ತಾ ಇರೋವಂಥದ್ದು, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಲೇ ಇಲ್ಲದೆ ಇರೋವಂಥದ್ದು, ಎಕ್ಸಸೈಸಸ್ ಕಡಿಮೆ ಆಗ್ತಿರೋದು, ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಕೂಡ, ಹಾರ್ಮೋನಲ್ ಚೇಂಜಸ್ಸು, ಹೆರಿಡಿಟ್ರಿಯಿಂದ ಕೂಡ ವೇಟ್ ಜಾಸ್ತಿ ಆಗ್ತಾ ಇರೋರನ್ನ ನಾವು ನೋಡ್ತಾನೆ ಇರ್ತೀವಿ. ಸೊ ಈ ಥರ ತುಂಬ ದೇಹದ ತೂಕ ಜಾಸ್ತಿ ಆಗ್ತಿದ್ದಾಗ ಫಸ್ಟ್ ಯಾವ ಕಾರಣಕ್ಕೆ ಅವರೊಂದು ವೇಟ್ ಗೇನ್ ಆಗ್ತಾ ಇದೆ, ಆದಷ್ಟು ಆ ವೇಟ್ನ ಮ್ಯಾನೇಜ್ ಮಾಡೋವಂಥದ್ದನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಐದರ್ ಫುಡ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಅಥವಾ ಅದಕ್ಕೆ ತಕ್ಕ ಹಾಗೆ ಏನಾದರೂ ಕೆಲವೊಮ್ಮೆ ಮೆಡಿಕೇಷನ್ಸ್ ನೀಡಿರುತ್ತಾ, ಬಾಡಿ ಮೆಟಬಾಲಿಸಮಲ್ಲಿ ಪ್ರಾಬ್ಲಮ್ ಆದಾಗ, ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ ಆದಾಗ ಕೂಡ ವೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರೆ, ಹೋಮಿಯೋಪತಿಯಲ್ಲಿ ನಮ್ಮಲ್ಲಿ ಓನ್ಲಿ ವೆರಿಕೋಸ್ ವೇನ್ಸ್ಗೆ ಅಷ್ಟಲ್ಲ, ಸಾಕಷ್ಟು ಸಮಸ್ಯೆಗಳಿಗೆ, ದೀರ್ಘಕಾಲ ಇರುವಂಥ ಸಮಸ್ಯೆಗಳಿಗೆ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರೋದ್ರಿಂದ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈವನ್ ವೇಟ್ ಜಾಸ್ತಿ ಆಗ್ತಿದ್ದಲ್ಲಿ ಕೂಡ ಯಾವ ಕಾರಣಕ್ಕೆ ಅನ್ನೋದು ನೋಡಿಕೊಂಡು ಅದಕ್ಕೂ ಮ್ಯಾನೇಜ್ ಮಾಡೋ ಜೊತೆಗೆ ವೆರಿಕೋಸ್ ವೇನ್ಸ್ಗೆ ಕೂಡ ಟ್ರೀಟ್ ಮಾಡಬಹುದು. ಸೊ ಹಾಗೆ ಈ ಒಂದು ಕಾಂಪ್ಲಿಕೇಶನ್ಸ್ ಬರೀ ಒಬೇಸಿಟಿಯಿಂದ ವೆರಿಕೋಸ್ ವೇನ್ಸ್ ಅಷ್ಟೇ ಅಲ್ಲ, ಈವನ್ ಡಯಾಬಿಟಿಸು, ಹೈಪರ್ ಟೆನ್ಷನು, ಆರ್ಥ್ರೈಟಿಸ್ ಪ್ರಾಬ್ಲಮ್ಸು, ಈ ಥರ ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮೇನ್ ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ತೀನಿ. ಮಲ್ಲಿಕಾರ್ಜುನ್ ಅಂತ ಹೇಳಿ ಬಾಗಲಕೋಟೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಲ್ಲಿಕಾರ್ಜುನ್ ಅವರೇ. ಮೇಡಮ್, ಡಾಕ್ಟರ್ ಕೊಡ್ತಾರೆ ಮೇಡಮ್? ಹಾ, ಮಾತಾಡಿ ಹೇಳಿ ಮೇಡಮ್. ಈಗ ಈಗ ನಮ್ಗೆ ಒಂದು ಕಾಲಲ್ಲಿ, 2 ಕಾಲಲ್ಲಿ ಈಗ ಟಿವಿಯಲ್ಲಿ ತೋರಿಸ್ತಾ ಇದ್ದೀರಲ್ಲ, ಓಕೆ, ಅದೇ ರೀತಿ ನರಗಳು, ಹಸಿರು ನರಗಳಲ್ಲಿ ಇದಾವೆ. ಓಕೆ. ಬಟ್ ಅವು ಜಾಸ್ತಿ ಹೊತ್ತು ನಿಂತಾಗ ನೋವು ಬರ್ತವೆ. ಓಕೆ. ಮತ್ತೆ ಕಾಲಲ್ಲಿ ಪಾದಗಳ ಫುಲ್ ಬೆರಳುಗಳು ಇದಾಗ್ತಾ ಇದ್ದಾವೆ. ಏನಾಗ್ತಾ ಇದೆ? ಬೆರಳುಗಳು ಫುಲ್ ಫೇನ್ ಇದಾವೆ. ಜೋಮ್ ಬರೋದು ಅಥವಾ ಮರಗೆಟ್ಟ ತರ ಆಗೋದು, ಈ ತರ ಏನಾದ್ರು ಆಗುತ್ತಾ? ಹೌದು ಮೇಡಮ್, ಜೋಮ್ ಗೊಟ್ಟು ಬರ್ತದೆ ಮೇಡಮ್. ಓಕೆ. ಸೊ ಈಗ ನಿಮ್ ಏಜ್ ಎಷ್ಟಿದೆ? ಈಗ ಏಜ್ ಒಂದು 42 ಮೇಡಮ್. ಓಕೆ. ಸೊ ಈಗ ನಾರ್ಮಲಿ ನಿಮ್ಗೆ ಈಗ ಆಲ್ರೆಡಿ ವೆರಿ ಮೈಲ್ಡ್ ಕಾಣಿಸ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಈಗ ಕೆಲವರಿಗೆ ಮೈಲ್ಡ್ ಪ್ರಾಬ್ಲಮ್ ಇಂದನೇ ಅದು ಸಿವಿಯರಿಟಿಗೆ ಆಗೋದು. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ನಮಗೆ ಕಂಡಾಗ ಫಸ್ಟ್ ನಾವು ಮಾಡಬೇಕಾಗಿರೋದು ಲೈಫ್ ಸ್ಟೈಲ್ ಚೇಂಜಸ್. ಯಾಕಂದ್ರೆ ಮೆಡಿಕೇಶನ್ಸ್ ಎಷ್ಟೇ ನಾವು ಕೊಟ್ಟರು ಕೂಡ ಮೇನ್ ಅವರ ಒಂದು ಆಕ್ಟಿವಿಟೀಸ್ನ ಇಂಪ್ರೂವ್ ಮಾಡ್ಕೊಳ್ಬೇಕು, ಅವರ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಪೇಷಂಟ್ಸ್ ಕಡೆಯಿಂದ ಮಾಡಬೇಕಿರುತ್ತೆ. ಸೊ ಫಸ್ಟ್ ವೇಟ್ ಏನಾದರೂ ಜಾಸ್ತಿ ಆಗ್ತಾ ಇದ್ದಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು, ಅಥವಾ ಈವನ್ ನಾರ್ಮಲ್ ವಾಕಿಂಗ್ ಆಗಿರಬಹುದು. ನೀವು ಎವ್ರಿ ಡೇ ಅಟ್ಲೀಸ್ಟ್ ಒಂದು ಬೆಳಿಗ್ಗೆ ಸಂಜೆ ಟೈಮ್ ಸಿಕ್ಕಿದ್ರೆ ಒಂದು ಹಾಫ್ ಅನ್ ಅವರ್ ವಾಕ್ ಮಾಡೋವಂಥದ್ದು. ಮಲಗಬೇಕಾದ ಕಾಲು ಎತ್ತರದಲ್ಲಿ ಇಟ್ಕೊಂಡು ಕಾಲೆಡೆಯಲ್ಲಿ ದಿಂಬಿಟ್ಕೊಂಡು ಎಂಡು ಎಲಿವೇಟ್ ಮಾಡಿ ಮಲ್ಕೊಳ್ಳೋವಂಥದ್ದು. ತುಂಬ ನಿಲ್ತಾ ಇದ್ದಲ್ಲಿ ಅಥವಾ ತುಂಬ ಒಂದೇ ಕಡೆ ಕೂಡ್ತಾ ಇದ್ದಲ್ಲಿ
ಸ್ವಲ್ಪ ಪೊಸಿಷನ್ಸ್ ಚೇಂಜಸ್ ಮಾಡೋದು, ವಾಕ್ ಮಾಡೋವಂಥದ್ದು, ಇನ್ ಬಿಟ್ವೀನ್ 15 ಮಿನಿಟ್ಸ್ ಹಾಫ್ ಆನ್ ಅವರ್ಗೆ ಒಂದು ಸ್ವಲ್ಪ ಮೂವ್ಮೆಂಟ್ಸ್ ಮಾಡೋವಂಥದ್ದು, ಈ ಥರ ಮಾಡ್ಕೊಂಡು ನೀವು ಮೇಂಟೈನ್ ಮಾಡ್ಕೊಂಡು ಬರೋ ಜೊತೆಗೆ ನಿಮಗೀಗ ಪೇನ್ ಬರ್ತಾ ಇದೆ ತುಂಬ ನಿಂತ್ಕೊಂಡಾಗ ಕೂಡ ಅಂತ ಹೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ಈ ಥರ ಸಿಮ್ಟಮ್ಸ್ ಕೂಡ ಶುರುವಾಗ್ತಾ ಇದ್ದರೆ ಖಂಡಿತವಾಗ್ಲೂ ಚಿಕಿತ್ಸೆ ತೊಗೊಳ್ಳೋದು ತುಂಬಾ ಉತ್ತಮ. ಯಾಕಂದರೆ ವೆರಿಕೋಸ್ ವೇನ್ಸ್ ಪೇಷಂಟ್ಸ್ಗೆ ಎಲ್ಲರಿಗೂ ಸಿಮ್ಟಮ್ಸ್ ಇರೋದಿಲ್ಲ. ಹಾಗಂತ ಲಕ್ಷಣಗಳು ನಮಗೇನು ಕಾಣ್ತಾ ಇಲ್ಲ ಅಂದಾಗ ನಾವು ಟ್ರೀಟ್ಮೆಂಟ್ ತೊಗೋಬೇಕಾ ಬೇಡವಾ ಅನ್ನೋದೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಡೆಫಿನೆಟ್ಲಿ ಲಕ್ಷಣಗಳಿಗೆ ಒಂದೇ ಅಲ್ಲ, ಈವನ್ ಒಳಗಡೆ ಇರುವಂಥ ಸಮಸ್ಯೆಗೆ ಆ ಒಂದು ರಕ್ತನಾಳಗಳ ಒಂದು ವ್ಯಾಲ್ವ್ಸ್ ಸ್ಟ್ರೆಂಥನ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನಿಮ್ಗೆ ಆಗ್ತಿರೋ ಒಂದು ಸಮಸ್ಯೆ ಆಗಿರಲಿ, ನೋವು ಆಗಿರಲಿ, ಅದರಿಂದ ತೊಂದರೆಗಳಾಗಿರಲಿ ಅದು ಕೂಡ ಕಡಿಮೆ ಆಗೋ ಜೊತೆಗೆ ನಿಮ್ಮ ವ್ಯಾಲ್ವ್ ಸ್ಟ್ರೆಂಥನ್ಗೂ ಹೆಲ್ಪ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಕೂಡ ಹೆಲ್ಪ್ ಆಗುತ್ತೆ. ಧನ್ಯವಾದ ಮಲ್ಲಿಕಾರ್ಜುನ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈಗ ವೆರಿಕೋಸ್ ವೇನ್ ಸಮಸ್ಯೆ ನಮಗೆ ಕಾಣಿಸ್ಕೊಳ್ತಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ, ಅದರ ಸಿಂಪ್ಟಮ್ಸ್ ಹೇಗಿರುತ್ತೆ, ಹಾಗೆ ಅದು ಸ್ವಲ್ಪ ಪೇನ್ಫುಲ್ ಇರುತ್ತಾ ಅಥವಾ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತಾ ಹೇಗೆ ಅಂತ? ಎಸ್, ಯಾಕೆಂದರೆ ಸಾಕಷ್ಟು ಪೇಷಂಟ್ಸಲ್ಲಿ ನಮ್ಮ ಕ್ಲಿನಿಕಲ್ಲಿ ಬರುವಂಥದ್ದಾದರೆ ಬರೀ ಸಿಂಪ್ಟಮ್ಸ್ ಇರಲೇಬೇಕು ಅಂತಲ್ಲ. ಈವನ್ ಎಷ್ಟೋ ಪೇಷಂಟ್ಸ್ಗೆ ಸಿಂಪ್ಟಮ್ಯಾಟಿಕ್ ಇರುವಂಥದ್ದು, ಎಷ್ಟೋ ಪೇಷಂಟ್ಸ್ಗೆ ಲಕ್ಷಣಗಳು ಕಾಣ್ತಲೇ ಇರೋದಿಲ್ಲ. ಸೊ ಹಾಗಂತ ನಾವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾ ಅಥವಾ ನೆಗ್ಲೆಕ್ಟ್ ಎಷ್ಟೋ ಪೇಷಂಟ್ಸ್ ಮಾಡ್ತಾ ಇರ್ತಾರೆ, ಇನ್ನು ಸಿಂಪ್ಟಮ್ಸ್ ನಮಗೇನು ತೊಂದರೆ ಕಾಣ್ತಿಲ್ಲ ಅಂತ. ಬಟ್ ಡೆಫಿನೆಟ್ಲಿ ಮೇನ್ ಸಿಂಪ್ಟಮ್ಸ್ ಅನ್ನೋದು ನಾವು ಹೇಗೆ ನಮಗೆ ಕಂಡು ಬರುತ್ತೆ ಅಥವಾ ಯಾವ ರೀತಿ ಲಕ್ಷಣಗಳು ನಮಗೆ ಗೊತ್ತಾಗುತ್ತೆ ಅನ್ನೋದು ಮೇನ್ ಪೇಷಂಟ್ಸ್ ಕೂಡ ಕೆಲವೊಮ್ಮೆ ತಿಳ್ಕೊಳ್ಬೇಕಿರುತ್ತೆ. ಬಿಕಾಸ್ ಎಷ್ಟೋ ಪೇಷಂಟ್ಸ್ಗೆ ಕಾಲು ಭಾರ ಅನಿಸೋದು, ಕಾಲಲ್ಲಿ ಎಳ್ತಾ ಬರೋದು, ಸೆಳ್ತಾ ಬರೋದು, ಅಥವಾ ಕಾಲು ಮರಗೆಟ್ಟಂಗೆ ಆಗೋದು, ಅಥವಾ ಜೋಮ್ ಬರೋದು, ಕಾಲಲ್ಲಿ ಊತ ಬರೋದು, ಪಾದ ಹತ್ರ ಸ್ವೆಲ್ಲಿಂಗು, ಪ್ರೆಸ್ ಮಾಡಿ ನಾವು ಸ್ವಲ್ಪ ತಿಟ್ಟಾಗ ಅದು ಹಳ್ಳ ಬೀಳೋವಂಥದ್ದು. ಸೊ ಕೆಲವರಿಗೆ ಕಡ್ತ ಆಗೋದು, ಸ್ಕಿನ್ ಆ ಭಾಗದಲ್ಲಿ ಪಾದ ಹತ್ರ ಕಾಲ ಹತ್ರ ಕಪ್ಪಾಗೋವಂಥದ್ದು, ಈ ಥರ ಕೂಡ ಕೆಲವು ಸಿಂಪ್ಟಮ್ಸ್ ಕೂಡ ನಾವು ನೋಡ್ತೇವೆ. ಸೊ ಈ ಥರ ಸಿಂಪ್ಟಮ್ಸ್ ನಮಗೆ ಕಂಡು ಬರ್ತಾ ಇದೆ ಅಂತಂದಾಗ ಡೆಫಿನೆಟ್ಲಿ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದು. ಇನ್ನು ಕೆಲವರಿಗೆ ಇದು ಜಾಸ್ತಿ ಆಗ್ತಾ ಹೋದಂಗೆಲ್ಲ ಸ್ಕಿನ್ ಡಿಸ್ಕಲರೇಷನ್ ಆಗುವಂಥದ್ದು, ಕಪ್ಪಾಗುವಂಥದ್ದು ಆ ಒಂದು ಭಾಗದಲ್ಲಿ, ಅದು ಇನ್ನೊಂದು ನರಕ್ಕದು ರಕ್ತನಾಳಗಳಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ, ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಒಂದರಿಂದ ಹಲವಾರು ರಕ್ತನಾಳಗಳು ಕೂಡ ವ್ಯಾಲ್ವ್ಸ್ ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇನ್ನು ಕೆಲವರಿಗೆ ಇದು ಹೀಗೆ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡ್ತೇವೆ ಸಾಕಷ್ಟು ಪೇಷಂಟ್ಸಲ್ಲಿ. ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಈ ಒಂದು ಕಾಯಿಲೆನ ನಾವು ನಿರ್ಲಕ್ಷಣೆ ಮಾಡ್ದಲ್ಲಿ ಅಥವಾ ಅದು ಹೆಚ್ಚಾಗ್ತಾ ಹೋದಂಗೆಲ್ಲ ದಿನೇ ಸ್ಟೇಜಸ್ ನಾವು ನೋಡ್ತಾ ಹೋಗ್ತೀವಿ ಇದರಲ್ಲಿ ವೆರಿಕೋಸ್ ವೇನ್ಸಲ್ಲಿ. ಇನಿಷಿಯಲ್ ಸ್ಟೇಜಸಲ್ಲಿ ಜಸ್ಟ್ ಮೈಲ್ಡ್ ವೇನ್ಸ್ ಪ್ರಾಮಿನೆಂಟ್ ಆಗಿರಬಹುದು. ಸೊ ಅವರು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಚೇಂಜಸ್ ಮಾಡಿಕೊಂಡ್ರೆ ಅದರಿಂದ ತೊಂದರೆ ಇರೋದಿಲ್ಲ. ಬಟ್ ಅದು ಒಂದು ವೇಳೆ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಆ ರಕ್ತನಾಳಗಳು ಉಬ್ಬುವಂಥದ್ದು ಅಥವಾ ಈವನ್ ಸಿಂಪ್ಟಮ್ಸ್ ಕಾಣೋವಂಥದ್ದು. ಸೆಕೆಂಡ್ ಸ್ಟೇಜಸ್ಗೆ ಹೋದಂಗೆಲ್ಲ ಸ್ಕಿನ್ ಡಿಸ್ಕಲರೇಷನ್ ಆಗೋವಂಥದ್ದು, ವೆರಿಕೋಸ್ ಎಕ್ಸಿಮಾ ಅಂತ ನಾವು ಹೇಳ್ತೀವಿ. ವೆರಿಕೋಸ್ ಎಕ್ಸಿಮಾ ಪೇಷಂಟ್ಸಲ್ಲಿ ಇಚ್ಚಿಂಗ್ ಆಗೋದು, ಸ್ಕಿನ್ ಕಪ್ಪಾಗೋದು, ಉಳ್ಕಡ್ಡಿ ಥರ ಸಿಂಪ್ಟಮ್ಸ್ ಕೂಡ ಕೆಲವರಿಗೆ ಕಾಣಿಸೋವಂಥದ್ದು, ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಕೂಡ ನಾವು ಹೇಳ್ತೀವಿ. ಈ ಥರ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ನಮ್ಮ ಕಾಲಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನೂ ನಾವು ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದಲ್ಲಿ ಪೂರ್ತಿ ಕಾಲೆಲ್ಲ ಸ್ವೆಲ್ಲಿಂಗ್ ಆದಾಗ ಕೆಲವರಿಗೆ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಏನಾದರೂ ಸಣ್ಣ ಪಿಂಪಲ್ ಥರ ಆಗಿತ್ತು ಅಥವಾ ಏನೋ ಗಾಯ ಆಗಿತ್ತು, ಏನೋ ಕೆರ್ಕೊಂಡ್ವಿ ಜಸ್ಟ್ ಆ ಭಾಗದಲ್ಲಿ, ಸೊ ನವೆ ಆಯಿತು, ಕಡ್ತಾ ಆಯಿತು ಅಂತ ನಾವು ಜಸ್ಟ್ ಕೆರೆದಾಗ ಏನಾಯಿತು ಅದು ಓಪನ್ ಆಗಿ ಕೆಲವರಿಗೆ ಅಲ್ಸರ್ಗೆ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಒಂದು ಸ್ಟೇಜಸ್ ಆಗಿ ಹೆಚ್ಚಾಗ್ತಾ ಕಾಂಪ್ಲಿಕೇಶನ್ಸ್ಗೂ ಒಳಗಾಗ್ತಾ ಹೋಗ್ತಾರೆ. ವೆರಿಕೋಸ್ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವರಿಗೆ ಕ್ಲಾಟ್ಸ್ ಆಗೋ ಚಾನ್ಸಸ್ ಇರುತ್ತೆ, DVT ಅಂತ ಕೂಡ ಹೇಳ್ತೀವಿ. ತುಂಬ ವರ್ಷಗಳಿಂದ ವೆರಿಕೋಸ್ ವೇನ್ಸ್ ಇರೋಂಥವ್ರಿಗೆ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಇರುತ್ತೆ ಕಾಲಲ್ಲಿ. ಆ ಒಂದು ಹೆಪ್ಪುಗಟ್ಟಿರೋ ಬ್ಲಡ್ ಏನಾದರೂ ಹಾರ್ಟಿಗೆ ಲಂಗ್ಸ್ಗೆ ಪಾಸ್ ಆಯಿತು ಅಂದರೆ ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು ಅಥವಾ ಲಂಗ್ಸ್ ರಿಲೇಟೆಡ್ ಸಮಸ್ಯೆಗಳು, ಪಲ್ಮನರಿ ಥ್ರೋಂಬೋ ಎಂಬಾಲಿಸಮ್ ಅಂತ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಕೆಲವರಿಗೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ನು, ಈ ಥರ ಕೆಲವು ರೇರ್ ಕೇಸಸಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ಗೆ ಹೋಗ್ಬೋದು. ಸೊ ಹಾಗಾಗಿ ನಾವು ಎಚ್ಚರಿಕೆ ತೊಗೊಳ್ಳೋದು ತುಂಬಾ ಉತ್ತಮ. ಯಾವಾಗ ಈ ಕ್ಲಾಟ್ಸ್ ಆಗುತ್ತೆ ಅಥವಾ ಎಷ್ಟು ವರ್ಷಗಳ ನಂತರ ಆಗುತ್ತೆ ಅನ್ನೋದು ಯಾರೂ ಡಾಕ್ಟರ್ಸ್ ಕೂಡ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಇಂಡಿವಿಜುವಲ್ ಪೇಷಂಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಈ ಒಂದು ಕಾಂಪ್ಲಿಕೇಶನ್ಸ್ ಆಗೋದನ್ನ ನಾವು ಎಚ್ಚರಿಕೆ ತಗೋಬಹುದು, ಹಾಗೆ ಇದರಿಂದ ಸಫರ್ ಪಡುವಂಥದನ್ನ ಕೂಡ ನಾವು ತಡೆಗಟ್ಟಕೊಳ್ಬಹುದು. ಓಕೆ ಡಾಕ್ಟರ್, ಗೀತಾ ಅಂತ ಹೇಳಿ ತಿಪ್ಟೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ನಮಸ್ತೆ. ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಎಸ್ ಡಾಕ್ಟರ್, ನಾವಿನ್ನು ವೆರಿಕೋಸ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಆಗ್ಲೇ ಹೇಳಿದ್ರಿ ಯಾವೊಂದು ಏಜ್ ಲಿಮಿಟ್ ಕೂಡ ಇಲ್ಲ ಈ ಒಂದು ಸಮಸ್ಯೆಗೆ ಅಂತ. ತುಂಬ ಅರ್ಲಿ ಸ್ಟೇಜಸ್ಸಲ್ಲಿ ಅರ್ಲಿ ಏಜ್ಗೆ ಯಾವೊಂದು ಮೇನ್ ರೀಸನಿಂಗ್ ಬರುತ್ತೆ ಅಂತ? ಯೂಶಲಿ ಅರ್ಲಿ ಏಜಸ್ಸಲ್ಲಿ 20, 25, 30 ಇಯರ್ಸಲ್ಲಿ ಬರೋದಕ್ಕೆ ಮೇನ್ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರಬಹುದು, ಅಥವಾ ಅವರ ಒಂದು ರಕ್ತನಾಳಗಳ ಸ್ಟ್ರೆಂತ್ ಕಡಿಮೆ ಇರಬಹುದು, ಇಂಟೇಕ್ ಆಫ್ ಪೌಷ್ಟಿಕಾಂಶ ಕೂಡ ಕೆಲವೊಮ್ಮೆ ಏನಾದರೂ ಕಡಿಮೆ ಇತ್ತು ಅಂದರೆ ಕೂಡ ಅವರ ಒಂದು ಬೆಳೆದು ಬಂದಿರುವಂಥ ಒಂದು ವಾತಾವರಣ ಇರಬಹುದು, ಅದರಿಂದ ಫುಡ್ ಹ್ಯಾಬಿಟ್ಸ್ ಇಂಟೇಕಲ್ಲಿ ಏನಾದರೂ ಪೌಷ್ಟಿಕಾಂಶ ಸಿಗ್ತಾ ಇಲ್ಲ ಅಂದರೆ ಕೂಡ ಕೆಲವೊಮ್ಮೆ ರಕ್ತನಾಳಗಳು ಕೂಡ ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಹಾಗಂತ ಎಲ್ಲರಿಗೂ ಇದೇ ಕಾರಣ ಅಂತಲ್ಲ. ಸೊ ಹೆಚ್ಚಾಗಿ ನಾವು ನೋಡುವಂಥದ್ದು ಫ್ಯಾಮಿಲಿ ಹಿಸ್ಟ್ರಿ, ಲಾಂಗ್ ಸ್ಟ್ಯಾಂಡಿಂಗ್ ಕೂಡ ಒಂದು
ಪೇಷಂಟ್ಸಲ್ಲಿ ನಾವು ನೋಡ್ಬೋದು. ಇದಕ್ಕೊಂದು ಮೇನ್ ರೀಸನ್ ಆಗಿ ನಾವು ನೋಡೋವಂಥದ್ದು ವ್ಯಾಲ್ಸ್ ಸ್ಟ್ರೆಂತ್ ಕಡಿಮೆ ಆಗೋದು, ವ್ಯಾಲ್ಸ್ ಇನ್ಕಾಂಪಿಟೆಂಟ್ ವೀಕ್ ಆಗೋ ಚಾನ್ಸಸ್ಸು ಕೆಲವರಿಗೆ ಚಿಕ್ಕ ಏಜಲ್ಲೇ ಇದೆ ಅಂತಂದಾಗ, ಇದು ಚಿಕ್ಕ ಏಜಲ್ಲೇ ಸಮಸ್ಯೆ ಕಂಡು ಬಂದಿದೆ ಅಂದಾಗ ಆದಷ್ಟು ಈ ಟ್ರೀಟ್ಮೆಂಟ್ ನಾವು ಅರ್ಲಿ ಮಾಡ್ಕೋಬೇಕು. ಅರ್ಲಿ ಸ್ಟೇಜಸಲ್ಲಿ ಇದಕ್ಕೆ ಟ್ರೀಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇನ್ನೂ ಏಜ್ ಆಗ್ತಾ ಸಮಸ್ಯೆ ಮತ್ತಷ್ಟು ಬೆಳೆಯೋ ಚಾನ್ಸಸ್ ಇರುತ್ತೆ. ಓಕೆ, ಡಾಕ್ಟರ್ ದೀಪಾ ಅಂತ ಹೇಳಿ ಬೆಳಗಾಮಿಂದ ಕರೆ ಮಾಡಿದ್ದಾರೆ. ದೀಪಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಹೋಮಿಯೋಪತಿಯಿಂದ ಡಾಕ್ಟರ್ ಆಶಾರಾಣಿ ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ ಮಾತಾಡಿ ಅವ್ರ ಜೊತೆ. ಮೇಡಮ್ ನಮಗೆ 2 ವರ್ಷ ಆಯ್ತು ವೆರಿಕೋಸ್ ಮೊಣಕಾಲ ಹಿಂದಿನ ಸೈಡ್ ಮ್ಯಾಮ್, ಬ್ಯಾಕ್ ಸೈಡ್ ಭಾಳ ಬರುತ್ತೆ ಮ್ಯಾಮ್. ಓಕೆ ನಮ್ದು ಪ್ರೆಗ್ನೆಂಟ್ ಇದ್ದಾಗ ಕಾಣಿಸ್ತಿತ್ತು ಮ್ಯಾಮ್. ಓಕೆ, ಸೊ ಈಗಲೂ ಕೂಡ ಅದು ಅದೇ ರೀತಿ ಕಾಣಿಸ್ತಾ ಇದೆ ನಿಮಗೆ? ಜಾಸ್ತಿ ಏನಾದರೂ ಆಗ್ತಾ ಇದೆಯಮ್ಮ ಅವಾಗೂ ಇವಾಗೂ? ಏನಿಲ್ಲ ಮ್ಯಾಮ್. ಓಕೆ ಉಬ್ಬ ಆಯ್ತು ಮ್ಯಾಮ್. ಓಕೆ, ಸೊ ನಿಮ್ಗೇನಾದರೂ ಅದರಿಂದ ಲಕ್ಷಣಗಳು ಕೂಡ ತೊಂದರೆ ಏನಾದರೂ ಕಾಣಿಸ್ತಿದ್ಯಾ? ಇಲ್ಲ ಮ್ಯಾಮ್. ಓಕೆ, ನೋಡಿಮ್ಮ, ಕೆಲವರಿಗೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಎಷ್ಟೋ ಪೇಷಂಟ್ಸ್ಗೆ ಸಿಂಪ್ಟಮ್ಸ್ ಇರೋದಿಲ್ಲ. ಬಟ್ ಹಾಗಂತ ಟ್ರೀಟ್ಮೆಂಟ್ ಮೇನ್ ಆಗಿ ನಾವು ತಗೊಳ್ಬೇಕಾಗಿರೋದು ನಮ್ಮ ಹೋಮಿಯೋಪತಿಯಲ್ಲಿ ನಾವಿಲ್ಲಿ ಕೊಡುವಂಥ ಚಿಕಿತ್ಸೆ ಬರೀ ನೋವಿಗೆ ಅಥವಾ ಸಿಂಪ್ಟಮ್ಸ್ಗೆ ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಆ ಸಿಂಪ್ಟಮ್ಸ್ ಜೊತೆಗೆ ಕೂಡ ನಾವು ಮೇನ್ ಇಂಟರ್ನಲ್ ಆ ಒಂದು ವ್ಯಾಲ್ಸ್ ವೀಕ್ ಆಗೋದಕ್ಕೆ ಸ್ಟ್ರೆಂತ್ ಕೊಡಬೇಕಿರುತ್ತೆ. ಆ ವ್ಯಾಲ್ಸ್ ಇನ್ಕಾಂಪಿಟೆಂಟ್ ಏನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರೋದಿಲ್ವೋ, ಆ ರಕ್ತನಾಳಗಳಿಗೆ ಶಕ್ತಿ ಬಂದರೆ ಸೊ ನಿಮಗೆ ರಕ್ತ ಚಲನೆ ಆಗೋದಕ್ಕೆ ಕೂಡ ಸಲೀಸವಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ಮುಂದೆ ಸಮಸ್ಯೆ ಮತ್ತಷ್ಟು ಬೆಳೆಯುವಂಥದ್ದು ಅಥವಾ ಮಲ್ಟಿಪಲ್ ವೇನ್ಸ್ಗೆ ವೀಕ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಾಂದರೆ ಇನ್ನು ಚಿಕ್ಕ ಏಜ್ ಇರೋದ್ರಿಂದ ಕೆಲವರಿಗೆ ಸ್ಲೋ ಆಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆದರೂ ಕೆಲವರಿಗೆ ಚಿಕ್ಕ ಏಜ್ ಇದ್ರೂ ಕೂಡ ಕೆಲವರಿಗೆ ಫಾಸ್ಟ್ ಸ್ಪ್ರೆಡಿಂಗ್ ಕೂಡ ಇರುತ್ತೆ. ಸೊ ತುಂಬ ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ಬಂದಿರೋದ್ರಿಂದ ಅದು ನಿಧಾನವಾಗಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ತಡೆಯೋ ಶಕ್ತಿ ಇರೋದ್ರಿಂದ ಕೂಡ ನಿಮ್ಗೆ ಅಷ್ಟು ಸಮಸ್ಯೆ ಕಂಡು ಬರ್ತಾ ಇರೋದಿಲ್ಲ. ಬಟ್ ಹಾಗಂತ ನಾವು ನೆಗ್ಲೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಮೆಡಿಕೇಶನ್ಸ್ ತಗೊಂಡ್ರೆ ಈ ಸ್ಟೇಜಸ್ ಅಲ್ಲಿ ಇದಕ್ಕೆ ಟ್ರೀಟ್ ಮಾಡಿಕೊಂಡ್ರೆ ಮುಂದೆ ಇದರಿಂದ ಸಫರ್ ಪಡೋ ಅವಶ್ಯಕತೆ ಕೂಡ ನಿಮಗೆ ಇರೋದಿಲ್ಲ. ಓಕೆ, ಧನ್ಯವಾದ ದೀಪಾ ಕರೆ ಮಾಡಿದ್ದಕ್ಕೆ. ಮಾತಾಡ್ತೀನಿ ಡಾಕ್ಟರ್ ನಿಮ್ಮ ಜೊತೆ. ಎಸ್ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ ಸಮಸ್ಯೆ ಬಂದವರು ಯಾವ ರೀತಿ ಒಂದು ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡಬೇಕಾಗುತ್ತೆ, ಹಾಗೆಯೇ ನಮ್ಮ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ? ಎಸ್, ಯಾಕೆಂದರೆ ಈಗ ನಾವು ಲೈಫ್ ಸ್ಟೈಲ್ ಅನ್ನೋದು ಫಸ್ಟ್ ಮೇನ್ ಟ್ರೀಟ್ಮೆಂಟ್ ಪಾರ್ಟಲ್ಲಿ ಕೂಡ ಅದನ್ನು ನಾವು ಕೌಂಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಮೆಡಿಕೇಶನ್ಸ್ ಅಷ್ಟೇ ಟ್ರೀಟ್ಮೆಂಟ್ ಅಂತ ಹೇಳೋದಿಲ್ಲ. ಮೆಡಿಕೇಶನ್ಸ್ ಒಂದು ಟ್ರೀಟ್ಮೆಂಟ್ ಅಂತಂದಾಗ ಪೇಷಂಟ್ ಮಾಡಬೇಕಾಗಿರುವಂಥ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದು ಇರುತ್ತೆ. ಈವನ್ ಡಾಕ್ಟರ್ ಕಡೆಯಿಂದ ಕೊಡುವಂಥ ಔಷಧಿ ಕೂಡ ಇರುತ್ತೆ. ಸೊ ಅದನ್ನು ಯಾವ ರೀತಿ ಕರೆಕ್ಟ್ ವೇಯಲ್ಲಿ ತೊಗೊಳ್ತಾ ಇದ್ದಾರೆ ಪೇಷಂಟ್ಸು, ಪ್ರತಿಯೊಂದು ಕೂಡ ನಾವು ಕೌಂಟ್ ಮಾಡಬೇಕಾಗತ್ತೆ ಒಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾಗ. ಯಾಕಂದರೆ ಹೋಮಿಯೋಪತಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅನ್ನೋದು ಕೂಡ ಖಂಡಿತವಾಗ್ಲೂ ಗೊತ್ತಿರೋವಂಥದ್ದೇ. ಬಟ್ ಸ್ಟಿಲ್ ಮೇನ್ ಆಗಿ ಮೆಡಿಕೇಶನ್ಸ್ ಅನ್ನೋದು ನಾವು ಕೊಡುವಂಥದ್ದು ಅವರ ಒಂದು ರಕ್ತನಾಳಗಳ ವ್ಯಾಲ್ವ್ಸ್ ಸ್ಟ್ರೆಂಥನ್ಗೆ ಕೊಡ್ತಾ ಇರೋವಂಥದ್ದು, ಎಲಾಸ್ಟಿಸಿಟಿ ಇಂಪ್ರೂವ್ ಮಾಡೋಕ್ಕೆ ಕೊಡೋದು, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ಗೆ ಕೊಡ್ತಾ ಇರ್ತೀವಿ. ಸೊ ಯಾವಾಗ ಆ ಒಂದು ರಕ್ತನಾಳದಲ್ಲಿ ರಕ್ತ ಚಲನೆ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಅವರಲ್ಲಿ ಈವನ್ ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೂಡ ಪೇಷಂಟ್ಸ್ಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಲು ಭಾರ ಅನ್ಸೋದು, ಎಳ್ತಾ ಬರೋದು, ಜೋಮ್ ಬರೋದು, ಸ್ವೆಲ್ಲಿಂಗ್ ಬರೋದು, ಅಥವಾ ಡಿಸ್ಕಲರೇಷನ್, ಕಾಲಲ್ಲಿ ಕಪ್ಪಾಗೋದು, ಹುಣ್ಣಾಗೋದು, ನೆವೆ ಆಗೋದು, ಈ ಥರ ಏನೇ ಸಿಂಪ್ಟಮ್ಸ್ ಕಾಣ್ತಾ ಇದ್ದಲ್ಲಿ ಕೂಡ ಕ್ರಮೇಣವಾಗಿ ಅದು ಕೂಡ ಸಿಂಪ್ಟಮ್ಸ್ ರಿಲೀಫ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಜಸ್ಟ್ ನಮ್ಮಲ್ಲಿ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಕೂಡ ಇರೋದಿಲ್ಲ. ಯಾಕಂದರೆ ಈಗ ಸಾಕಷ್ಟು ರಕ್ತನಾಳಗಳ ವ್ಯಾಲ್ಸ್ ಕೂಡ ವೀಕ್ ಆಗೋ ಚಾನ್ಸಸ್ ಇರೋದ್ರಿಂದ ಎಷ್ಟೋ ಪೇಷಂಟ್ಸ್ಗೆ ಬರೀ ಒಂದೇ ವೇನ್ಸ್ ಅಂತಲ್ಲ, ಮಲ್ಟಿಪಲ್ ವೇನ್ಸ್ ಡೈಲೇಟೆಡ್ ಆಗಿರೋಂಥದ್ದು ನೋಡ್ತೀವಿ, ಮೋರ್ ದೆನ್ 8 ಕಡೆ ಎಫೆಕ್ಟ್ ಆಗಿರೋಂಥದ್ದು ನೋಡ್ತೀವಿ. ಸೊ ಈ ಥರ ಇದ್ದಾಗ ನಾವು ಒಂದು ಕಡೆ ಆದರೆ ಆಪ್ರೇಟ್ ಮಾಡ್ಬೋದಿರುತ್ತೆ. ಸೊ ಹಾಗೆ ಡಾಕ್ಟ್ರು ಕೂಡ ಎಷ್ಟೋ ಡಾಕ್ಟರ್ಸ್ ಕೂಡ ತಿಳಿಸ್ಕೊಡ್ತಾರೆ, ಮಾಡಿದ್ರೂ ಕೂಡ ತಿರ್ಗಾ ಇದು ಇನ್ನೊಂದು ಕಡೆ ಎಫೆಕ್ಟ್ ಆಗೋವಂಥದ್ದು, ಮತ್ತೆ ಪುನಃ ಕಾಣಿಸ್ಕೊಳ್ಳೋವಂಥದ್ದು. ಸಿ ಯಾಕೆ ಈ ಥರ ಆಗುತ್ತೆ? ಮೇನ್ ವ್ಯಾಲ್ಸ್ ವೀಕ್ ಆಗೋದ್ರಿಂದ ನಾವು ಮೇನ್ ಈ ಪ್ರಾಬ್ಲಮ್ ಸಫರ್ ಆಗ್ತಾ ಇರೋದ್ರಿಂದ ಆ ಒಂದು ಸ್ಟ್ರೆಂಥನ್ಗೆ ನಾವು ಮೆಡಿಕೇಶನ್ಸ್ ಕೊಡೋ ಜೊತೆಗೆ ಲೈಫ್ ಸ್ಟೈಲ್ ಕೂಡ ನಾವು ಮೇಂಟೈನ್ ಮಾಡಲೇಬೇಕಿರುತ್ತೆ. ಯಾವ ರೀತಿ ಲೈಫ್ ಸ್ಟೈಲ್ ಮಾಡಿದ್ರೆ ಉತ್ತಮ ಈ ಒಂದು ವೆರಿಕೋಸ್ ವೇನ್ಸ್ಗೆ? ಆದಷ್ಟು ನಾವೇನು ಹೇಳ್ತೀವಿ, ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಲ್ಲಿ ನಾವು ಅದನ್ನು ಅವಾಯ್ಡ್ ಮಾಡೋವಂಥದ್ದು. ಈಗ ಕೆಲವೊಮ್ಮೆ ಕೆಲಸ ಬಿಡೋದಕ್ಕೂ ಆಗೋದಿಲ್ಲ ಪೇಷಂಟ್ಸ್ಗೆ. ಸೊ ಆ ಥರ ಇದ್ದಾಗ ಅಟ್ಲೀಸ್ಟ್ ಬೆಳಗ್ಗೆ ಸಂಜೆ ವಾಕ್ ಮಾಡೋವಂಥದ್ದು, ಕೆಲವು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡೋವಂಥದ್ದು, ಮಲಗಬೇಕಾದ ಕಾಲು ಎತ್ತರದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋವಂಥದ್ದು, ಸ್ಟಾಕಿಂಗ್ಸ್ ಅಂತ ಇರುತ್ತೆ, ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಸ್ಟಾಕಿಂಗ್ಸ್ ತುಂಬ ನಿಲ್ಲಬೇಕಾದಾಗ, ವಾಕ್ ಮಾಡಬೇಕಾದಾಗ ಹಾಕ್ಕೊಳ್ಬೇಕಿರುತ್ತೆ. ಮಲ್ಕೊಂಡಾಗ ತುಂಬ ಹೊತ್ತು ಕೂತ್ಕೊಂಡಾಗ ಕೂಡ ತೆಗೆಯೋದು ಉತ್ತಮ ಅಂತ ಹೇಳ್ಬೋದು. ಆದಷ್ಟು ಕೂತ್ಕೊಂಡಲ್ಲಿ ಕೂಡ ಕಾಲು ಹ್ಯಾಂಗ್ ಮಾಡಿ ಕೆಳಗಡೆ ಬಿಡೋದಕ್ಕಿಂತಲೂ ಆದಷ್ಟು ಕಾಲು ಒಂದು ಸ್ಟೂಲ್ ಇಟ್ಕೊಂಡ್ಬಿಟ್ಟು ಕಾಲು ಎತ್ತರದಲ್ಲಿ ಅವ್ರು ಇಟ್ಕೊಳ್ಳೋದು ತುಂಬ ಉತ್ತಮ. ಇದ್ರ ಮಾಡೋ ಜೊತೆಗೆ ಕೆಲವೊಮ್ಮೆ ಫುಡ್ಡಲ್ಲಿ ಹೇಳಬೇಕು ಅಂದರೆ ಕೆಲವೊಮ್ಮೆ ಸಾಲ್ಟ್ ಫುಡ್ಸ್ನ ಸ್ವಲ್ಪ ರೆಡ್ಯೂಸ್ ಮಾಡೋದು ಒಳ್ಳೆಯದು. ಹಾಗೆ ತುಂಬ ಬಿಸಿ ನೀರು ನಮ್ಮ ಕಾಲು ಭಾಗಕ್ಕೆ ಹಾಕ್ಕೊಳ್ಳೋದು ಕೂಡ ಅವಾಯ್ಡ್ ಮಾಡೋದು ಕೂಡ ಒಳ್ಳೆಯದು ಅಂತ ಹೇಳ್ತೀವಿ.
ಆದಷ್ಟು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಹೇಳೋದು, ವೇಟ್ ಜಾಸ್ತಿ ಇದ್ದಲ್ಲಿ ವೇಟ್ ಮ್ಯಾನೇಜ್ ಮಾಡೋದು ಕೂಡ ಉತ್ತಮ. ಸೊ ಈ ಥರ ಒಂದು ಲೈಫ್ ಸ್ಟೈಲ್ ಮಾಡಿಕೊಂಡು ತುಂಬ ನಿಲ್ಲುವಂಥ ಕೆಲಸ, ಒಂದೇ ಕಡೆ ಕುತ್ಕೊಳ್ಳೋಂಥ ಕೆಲಸ ಇದ್ದಾಗ ಎವ್ರಿ ಒಂದು 15 ಮಿನಿಟ್ಸ್, ಹಾಫ್ ಅನ್ ಅವರ್ಗೆ ಒಂದು 5 ಮಿನಿಟ್ಸ್ ಹಂಗೆ, ಒಂದು 3 ಮಿನಿಟ್ಸ್ ಹಂಗೆ, ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸ್ ವಾಕ್ ಮಾಡೋವಂಥದ್ದು, ಪೊಸಿಷನ್ಸ್ ಚೇಂಜ್ ಮಾಡೋವಂಥದ್ದು. ಈವನ್ ಎಷ್ಟೋ ಫೀಮೇಲ್ಸ್ಗಾಗಲಿ ಮೇಲ್ಸ್ಗಾಗಲಿ ಕೆಲವರಿಗೆ ಲೆಗ್ ಕ್ರಾಸ್ ಮಾಡಿ ಕುತ್ಕೊಳ್ಳೋಂಥ ಅಭ್ಯಾಸ ಕೂಡ ಇರುತ್ತೆ. ತುಂಬ ಈ ಥರ ವೆರಿಕೋಸ್ ವೇನ್ಸ್ ಇದ್ದಲ್ಲಿ ಅಥವಾ ತುಂಬ ಈ ಥರ ಲೆಗ್ ಕ್ರಾಸ್ ಮಾಡಿ ಕುತ್ಕೊಳ್ಳೋಂಥದ್ದು ಏನಾದರೂ ಇದ್ದರೆ ಇದನ್ನು ಕೂಡ ಅವಾಯ್ಡ್ ಮಾಡೋದು ಒಳ್ಳೇದಂತಲೂ ಹೇಳ್ತೀನಿ. ಈ ಥರ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರಿಂದ ಪೇಷಂಟ್ಸ್ಗೆ ವಾಕಿಂಗ್ ಮಾಡೋದು, ಫಿಸಿಕಲ್ ಆ್ಯಕ್ಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದು ವಿತ್ ಮೆಡಿಕೇಷನ್ಸ್ ಪ್ರಾಪರ್ ಆಗಿ ತೊಗೊಳ್ತಾ ಹೋದರೆ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ನ ಪಡ್ಕೊಳ್ಬೋದು. ಹಾಗೆ ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸು ಅಥವಾ ಶಸ್ತ್ರಚಿಕಿತ್ಸೆ ಒಳಗಾಗಿರುವಂಥವ್ರು ಆಲ್ರೆಡಿ ಕೂಡ ನಮ್ಮಲ್ಲಿ ಬರ್ತಾರೆ, ಪುನಃ ಮತ್ತೆ ತಿರ್ಗಾ ಮಾಡಿಸ್ಕೊಳ್ಬೇಕಿರುತ್ತೆ ಕೆಲವರಿಗೆ, ಅಥವಾ ಕೆಲವರು ಇನಿಷಿಯಲ್ ಸ್ಟೇಜಸಲ್ಲೇ ಬರ್ತಾರೆ ಶಸ್ತ್ರಚಿಕಿತ್ಸೆ ಬೇಡ ಅಂತ. ಆ ಥರ ಇರೋರ್ಗೂ ಕೂಡ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಆದಷ್ಟು ಅರ್ಲಿ ಸ್ಟೇಜಸಲ್ಲಿ ತೋರಿಸ್ಕೊಂಡ್ರೆ ರಿಸಲ್ಟ್ಸ್ ಅನ್ನೋದು ಅವ್ರು ಹೆಚ್ಚಾಗಿ ಪಡ್ಕೋಬಹುದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ತುಂಬ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಈ ವೆರಿಕೋಸ್ ವೇನ್ಸ್ ಅನ್ನೋ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ಭೇಟಿ ಕೊಟ್ಟು ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.